ಯಾವ ಹೂವು ಯಾರ ಮುಡಿಗೋ ಭಾಗ 222. ವಿಕ್ರಮ್ ಸ್ವರ್ಣ ಜೊತೆ ಮಾತನಾಡುತ್ತಿದ್ದ. ಅಲ್ಲಿಯವರೆಗೆ ಸುಮ್ಮನೆ ನಿಂತಿದ್ದ ಶರಣ್ಯ, ವಿಕ್ರಮ್ ಪ್ಲೀಸ್, ನಾವು ಸಾನ್ವಿನ ನೋಡ್ಬೇಕು ಎಂದಾಗ ವಿಕ್ರಮ್ ಆ ಮಾತಿನ ಬರದಲ್ಲಿ ಸಾನ್ವಿಯನ್ನು ನೋಡಬೇಕು ಎಂಬುದನ್ನೇ ಮರೆತು ನಿಂತಿದ್ದ. ತಕ್ಷಣ ಸರಿ ಬನ್ನಿ ಎಂದು ರೂಮ್ಗೆ ಬಂದ. ಎಲ್ಲರೂ ಅವನನ್ನು ಹಿಂಬಾಲಿಸಿದರು. ವಿಕ್ರಮ್, ಸಿಸ್ಟರ್, ಸಾನ್ವಿಗೆ ಎಚ್ಚರ ಆಗಿದ್ದ. ನರ್ಸ್, ಹಾ ಸರ್, ಒಂದು ಸಲ ಕಣ್ಣು ಬಿಟ್ರು ಅಷ್ಟೇ, ಜ್ವರ ತುಂಬಾ ಇದ್ದಿದ್ರಿಂದ ಸುಸ್ತಾಗಿದ್ದಾರೆ, ಮತ್ತೆ ಎಚ್ಚರ ಆಗಿಲ್ಲ. ವಿಕ್ರಮ್, ಸರಿ, ನೀವಿನ್ನು ಹೊರಡಿ, ನಾನು ಡಾಕ್ಟರ್ಗೆ ಕಾಲ್ ಮಾಡಿ ಮಾತಾಡ್ತೀನಿ. ಸ್ವರ್ಣ, ಸಾನ್ವಿ ಹುಷಾರಾಗೋವರೆಗೆ ನೋಡಿಕೊಳ್ಳೋಕೆ ಅವರು ಇಲ್ಲೇ ಇರ್ಲಿ. ವಿಕ್ರಮ್, ಸಿಸ್ಟರ್ ನೀವು ಹೊರಡಿ ಎಂದಾಗ ನರ್ಸ್ ಹೊರಟು ಹೋದಳು. ವಿಕ್ರಮ್, ಅಮ್ಮ ಇವಳನ್ನ ನಾನು ನೋಡ್ಕೋತೀನಿ, ಅದರ ಬಗ್ಗೆ ನೀವು ತಲೆ ಕೆಡಿಸ್ಕೋಬೇಡಿ. ಪಂಕಜ್, ನೀವು ಹೊರಡಿ, ನಾನು ನಿನ್ಗೆ ಕಾಲ್ ಮಾಡಿ ಸಾನ್ವಿ ಕಂಡೀಷನ್ ಬಗ್ಗೆ ಅಪ್ಡೇಟ್ ಮಾಡ್ತೀನಿ. ಸಂಜಯ್ ಸಾನ್ವಿ ಕಡೆ ನೋಡಿ ಮರುಕದಿಂದ ಮನಸ್ಸಲ್ಲಿ ಯಾಕೋ ಹೀಗೆ ಮಾಡ್ಕೊಂಡೆ, ಮೊದಲ ಸಲ ನಿನ್ನನ್ನು ನೋಡಿದಾಗ ನನ್ಗೂ ಇಂಥ ತಂಗಿ ಇರ್ಬೇಕು ಅಂತ ಅನ್ಕೊಂಡೆ, ಆದ್ರೆ ಈಗ ನೀನು ಪಡ್ತಿರೋ ನೋವು ನೋಡ್ತಿದ್ರೆ ನನಗೆ ಸಂಕಟ ಆಗ್ತಿದೆ ಎಂದುಕೊಂಡವನು ಅಲ್ಲಿ ನಿಲ್ಲಲಾರದೆ ರೂಮ್ನಿಂದ ಹೊರಗೆ ಬಂದ. ಶರಣ್ಯ ಕಣ್ಣುಗಳು ತುಂಬಿದ್ದವು. ಅವಳು ಸಾನ್ವಿ ಬಳಿ ಬಂದು ಅವಳ ತಲೆ ನೇವರಿಸಿ ಹಣೆಗೆ ಮುತ್ತನ್ನಿಟ್ಟು ಹೊರಗೆ ಬಂದಳು. ಪ್ರೀತಂ, ಪಂಕಜ್ ಇಬ್ಬರು ಸಾನ್ವಿ ಸ್ಥಿತಿ ನೋಡಿ ಬೇಸರ ಮಾಡಿಕೊಂಡರು. ಸ್ವರ್ಣ ಬಲವಂತ ಮಾಡಿದ್ದಕ್ಕೆ ಎಲ್ಲರೂ ಕಾಫಿ ಕುಡಿದು ಅಲ್ಲಿಂದ ಹೊರಟರು. ಎಲ್ಲರೂ ಹೋದ ನಂತರ ಸ್ವರ್ಣ ಸಾನ್ವಿ ಬಳಿ ಹೊರಟಾಗ ವಿಕ್ರಮ್ ಸ್ವರ್ಣಾಳನ್ನು ತಡೆಯುತ್ತ ಗಂಭೀರ ಧ್ವನಿಯಲ್ಲಿ, ನಿಲ್ಲಿಯಮ್ಮ, ಒಳಗಡೆ ಹೋಗೋ ಅಗತ್ಯ ಇಲ್ಲ. ಸ್ವರ್ಣ, ವಿಕ್ರಮ್, ಸಾನ್ವಿಗೆ ಎಚ್ಚರವಾದ್ರೆ ಅವಳ ಪಕ್ಕದಲ್ಲಿ ನಾನು ಇರಬೇಕು, ಅವಳು ತುಂಬಾ ಗಾಬರಿಯಾಗಿರ್ತಾಳೆ, ಅವಳನ್ನು ತುಂಬಾ ಕೇರ್ ಆಗಿ ನೋಡ್ಕೋಬೇಕು. ವಿಕ್ರಮ್ ದೃಢವಾಗಿ, ಬೇಡ ಅಮ್ಮ, ನೀವಾಗಲಿ ಅಪ್ಪ ಆಗ್ಲಿ ಒಳಗಡೆ ಹೋಗೋದು ಬೇಡ, ಅವಳ ಜೊತೆ ನಾನು ಮಾತಾಡ್ಬೇಕು. ಸ್ವರ್ಣ, ವಿಕ್ರಮ್, ನೀನು ಈಗಲೂ ಸಿಟ್ಟಿನಲ್ಲಿದ್ದೀಯಾ, ನೀನು ಹೋಗಿ ಅವಳ ಕಿರುಚಾಡಿದ್ರೆ ಅವಳ ಆರೋಗ್ಯ ಇನ್ನೂ ಹದಗೆಡಬಹುದು. ವಿಕ್ರಮ್ ಸ್ವರ್ಣಾಳನ್ನು ತೀಕ್ಷ್ಣವಾಗಿ ನೋಡಿ, ಅವಳ ಆರೋಗ್ಯದ ಬಗ್ಗೆ ನನಗೂ ಕಾಳಜಿ ಇದೆ, ನಾನು ಡಾಕ್ಟರ್, ಒಬ್ಬ ಪೇಷಂಟ್ ನ ಹೇಗೆ ನೋಡ್ಕೋಬೇಕು ಹಾಗೆ ಸಾನ್ವಿನ ತುಂಬಾ ಜೋಪಾನವಾಗಿ ನೋಡ್ಕೋತೀನಿ. ಆದ್ರೆ ಇವತ್ತು ನಡೆದಿದ್ದೇನು ಅಂತ ನಾನು ಅವಳನ್ನ ಕೇಳಿ ಅವಳ ನನ್ನ ಮಧ್ಯೆ ಇರೋ ಸಮಸ್ಯೆ ಬಗೆಹರಿಯಬೇಕಿದೆ. ಅವಳು ಯಾಕೆ ಹೀಗೆ ಮಾಡ್ತಿದ್ದಾಳೆ ಅಂತ ನಾನು ತಿಳ್ಕೋಬೇಕು. ವಿಕ್ರಮ್, ನಾನು ಇದ್ರೆ ಅವಳಿಗೆ ಸ್ವಲ್ಪ ಸಮಾಧಾನ ಇರುತ್ತೆ ಅಷ್ಟೇ. ವಿಕ್ರಮ್, ಅವಳಿಗೆ ಯಾರ ಸಮಾಧಾನವೂ ಬೇಕಾಗಿಲ್ಲ, ಅವಳ ಮನಸ್ಸಲ್ಲಿ ಏನಿದೆ ಅನ್ನೋದು ಬರೀ ಮೌನದಿಂದಲೇ ಗೊತ್ತಾಗಲ್ಲ, ನಾವಿಬ್ಬರೇ ಇದ್ದಾಗ ಮಾತ್ರ ಅವಳು ಸತ್ಯ ಹೇಳೋಕೆ ಸಾಧ್ಯ. ಸ್ವರ್ಣ, ಕಂದ, ಅವಳು ತುಂಬಾ ಸುಸ್ತಾಗಿದ್ದಾಳೆ, ಈಗಲೇ ಇದೆಲ್ಲ ಬೇಕಾ? ಹೌದು ಅಮ್ಮ, ಈಗಲೇ ಬೇಕು. ಅವಳು ಪ್ರತಿ ಸಲ ಏನೋ ಒಂದು ಮುಚ್ಚಿಡ್ತಿದ್ದಾಳೆ ಅನ್ನೋದು ನನಗೆ ಕಾಡ್ತಿದೆ. ಹಠಕ್ಕೋ ಅಥವಾ ಯಾವುದೋ ರಹಸ್ಯಕ್ಕೋ ಹೀಗೆ ಮಾಡಿಕೊಂಡಿದ್ದಾಳೆ ಅಂತ ನಾನು ಕೇಳಲೇಬೇಕು. ದಯವಿಟ್ಟು ನೀವು ಹೊರಗೆ ಇರಿ, ನಾನು ಕರೆದ ಮೇಲೆ ಮಾತ್ರ ಒಳಗಡೆ ಬನ್ನಿ. ಸ್ವರ್ಣ, ಸರಿ, ನಾನು ನೀನು ಕರೆಯೋವರೆಗೆ ಹೊರಗೆ ಇರ್ತೀನಿ, ಆದ್ರೆ ನೆನಪಿರಲಿ, ಅವಳು ಈಗಷ್ಟೇ ಸಾವನ್ನ ಗೆದ್ದು ಬಂದಿದ್ದಾಳೆ, ಹೆಚ್ಚು ನೋಯಿಸಬೇಡ. ವಿಕ್ರಮ್ ಮೌನವಾಗಿ ರೂಮಿನ ಬಾಗಿಲನ್ನತ್ತ ನೋಡುತ್ತಾ, ನಾನು ಏನು ಮಾಡಬೇಕು ಅಂತ ನನಗೆ ಗೊತ್ತು, ನೀವು ಹೊರಡಿ. ಸ್ವರ್ಣ ಅಸಮಾಧಾನದಿಂದಲೇ ಅಲ್ಲಿಂದ ಹೊರಟು ಹೋದಳು. ದೃಢ ಹೆಜ್ಜೆಯೊಂದಿಗೆ ಸಾನ್ವಿ ಇರುವ ರೂಮಿನ ಬಾಗಿಲು ಹಾಕಿಕೊಳ್ಳುತ್ತಾನೆ. ವಿಕ್ರಮ್ ಮನಸ್ಸಿನಲ್ಲಿ, ಸಾನ್ವಿ ನಿನ್ನ ಬಗ್ಗೆ ಕಾಳಜಿ ಇರೋದು ನಿಜ, ಆದ್ರೆ ನನ್ನ ಆ ಕಾಳಜಿಗೆ ಬೆಲೆ ಎಲ್ಲಿತ್ತು? ತನಗೆ ತಾನೇ ಪ್ರಶ್ನೆ ಕೇಳಿಕೊಂಡವನು ರೂಮಿನ ಬಾಗಿಲು ಹಾಕಿ ಮಲಗಿರುವ ಸಾನ್ವಿಯ ಹತ್ತಿರ ಬರುತ್ತಾನೆ. ಸಾನ್ವಿ ಎಚ್ಚರವಿಲ್ಲದೆ ಮಲಗಿದ್ದಳು. ವಿಕ್ರಮ್ ಅವಳನ್ನು ಪರೀಕ್ಷಿಸಿದ ನಂತರ ಅವಳು ಎಚ್ಚರವಾಗುವುದನ್ನೇ ಕಾದು ಕುಳಿತ. 1 ಗಂಟೆಯ ನಂತರ ಸಾನ್ವಿಗೆ ಎಚ್ಚರವಾಯಿತು. ಕಣ್ಣು ತೆರೆದ ಸಾನ್ವಿ ಎದುರುಗಿದ್ದ ವಿಕ್ರಮ್ನನ್ನು ನೋಡಿ ಎದ್ದು ಕೂರಲು ಪ್ರಯತ್ನಿಸುತ್ತಾಳೆ. ವಿಕ್ರಮ್ ವೇಗವಾಗಿ ಬಂದು ಅವಳನ್ನು ಬಲವಂತವಾಗಿ ಎಬ್ಬಿಸಿ ಅವಳ ಕೆನ್ನೆಗೆ ಸಮಾಧಾನ ಆಗುವವರೆಗೂ ಬಾರಿಸಿ ತನ್ನ ಆಕ್ರೋಶ ಹೊರಹಾಕುತ್ತಾನೆ. ವಿಕ್ರಮ್ ಹಲ್ಲು ಕಡಿಯುತ್ತಾ ತಗ್ಗಿದ ಧ್ವನಿಯಲ್ಲಿ, ಆದರೆ ಉಗ್ರವಾಗಿ, ಏನು ಸಾನ್ವಿ, ಸಾಕು ಮಾಡ್ತೀಯಾ ನಿನ್ನ ಹಠವನ್ನು? ಏನಂದುಕೊಂಡಿದ್ದೀಯ ನಿನ್ನ ಮನಸ್ಸಿನಲ್ಲಿ? ಒಳಗೆ ಹಾರಿ ಪ್ರಾಣ ಬಿಟ್ರೆ ಎಲ್ಲವೂ ಮುಗಿದು ಹೋಗುತ್ತೆ ಅಂತ ಅನ್ಕೊಂಡಿದ್ಯಾ? ಸಾನ್ವಿ ಕಣ್ಣೀರು ಹಾಕುತ್ತಾ ಏನೋ ಹೇಳಲು ಹೋಗುತ್ತಾಳೆ. ಆದರೆ ವಿಕ್ರಮ್ ಅವಳನ್ನು ತಡೆಯುತ್ತಾ, ಮಾತನಾಡಬೇಡ, ಇವತ್ತು ನಾನು ಮಾತ್ರ ಮಾತಾಡೋದು. ಇಂಥ ಕೆಲಸ ಮಾಡೋಕೆ ನಿನ್ಗೆ ಎಷ್ಟು ಧೈರ್ಯ ಇರ್ಬೇಕು ಸಾನ್ವಿ? ನೀನು ಹೊಳಗೆ ಬಿದ್ದಿದೆ ಅಂತ ಹೇಳುವಾಗ ನನ್ನ ಪರಿಸ್ಥಿತಿ ಏನಾಗಿರ್ಬೇಡ ಅಂತ ಒಮ್ಮೆ ಆದ್ರೂ ಯೋಚನೆ ಮಾಡಿದ್ಯಾ? ಜ್ವರ ಬಂದಾಗ ನಾನು ನಿನ್ನನ್ನ ಬಿಟ್ಟು ಹೋದೆ ಅನ್ನೋ ಒಂದೇ ಒಂದು ಕಾರಣಕ್ಕೆ ನನ್ನನ್ನ ಒಬ್ಬ ಕೊಲೆಗಡಕನ ಹಾಗೆ ನಿಲ್ಲಿಸೋಕೆ ಹೊರಟಿದ್ಯಾ? ನಿನ್ನ ಈ ಮೊಂಡುತನ, ನಿನ್ನ ಈ ಹಠಕ್ಕೆ ಇವತ್ತು ನಾನೇ ಅಂತ್ಯ ಹಾಡ್ತೀನಿ. ಸಾನ್ವಿ, ನಿನ್ನ ಮನಸ್ಸಲ್ಲಿ ಏನಿದೆ ಅಂತ ನನಗೆ ಇವತ್ತೂ ಅರ್ಥ ಆಗ್ತಿಲ್ಲ. ಮನಸ್ಸಲ್ಲಿ ಏನೋ ಮುಚ್ಚಿಟ್ಟುಕೊಂಡು ನನ್ನ ಬಗ್ಗೆ ಕೋಪ ಬೆಳೆಸ್ಕೊಂಡು ನನ್ನ ಮೇಲೆ ಸೇಡು ತೀರಿಸಿಕೊಳ್ಳೋಕೆ ಹಾಗೆ ವರ್ತಿಸ್ತಾ ಇದೆಯಲ್ಲ. ಮಾತನಾಡದಿದ್ರು ನಿನ್ನ ಮೌನ ಇದೆಯಲ್ಲ, ಅದು ನನ್ನನ್ನು ಪ್ರತಿದಿನ ಕೊಲ್ತಿದೆ. ಮತ್ತೆ ಹತ್ತಿರ ಹೋಗಿ ಇವತ್ತು ನನ್ನ ಪ್ರಶ್ನೆಗಳಿಗೆಲ್ಲ ಉತ್ತರ ಸಿಕ್ಕಿ ನಾನು ಸಮಾಧಾನ ಆಗೋವರೆಗೂ ನೀನು ನಾನು ಇಬ್ಬರು ಇಲ್ಲಿಂದ ಕದಲೋ ಹಾಗಿಲ್ಲ. ನೀನು ಯಾಕೆ ಸಾಯೋಕೆ ಹೋದೆ? ಯಾರ ಮೇಲೆ ಹಠಕ್ಕೆ ಬಿದ್ದು ಈ ಕೆಲಸ ಮಾಡಿದೆ? ನಿನ್ನ ಈ ಹಠದ ಮುಂದೆ ನನ್ನ ಮರ್ಯಾದೆ, ಅಪ್ಪ ಅಮ್ಮನ ಪ್ರೀತಿ ನಿನಗೆ ಕಾಣಿಸಲಿಲ್ಲವಾ?
ನೆನಪಿಟ್ಟುಕೋ, ಇನ್ನು ಮುಂದೆ ನೀನು ಸಾಯೋ ನಿರ್ಧಾರ ಮಾಡಿದ್ರೆ ನಿನ್ನನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸೋ ನಾವು ಸ್ವರ್ಣ ಮೇಲೆ ಆಣೆ. ಇನ್ನು ಈ ರೂಮ್ನಿಂದ ಆಚೆ ಹೋಗೋಕ್ಕೂ ಕೂಡ ಈ ವಿಕ್ರಮ್ ಹತ್ತಿರ ಪರ್ಮಿಷನ್ ಕೇಳಬೇಕು. ನಿನ್ನ ಪ್ರಾಣದ ಮೇಲೆ ನಿನಗೆ ಅಧಿಕಾರ ಇರಬಹುದು, ಆದ್ರೆ ನನ್ನ ಹೆಂಡತಿಯಾಗಿ ನನ್ನ ಹೆಸರಿಗೆ ಕಳಂಕ ತರೋ ಅಧಿಕಾರ ನಿನಗಿಲ್ಲ. ಹತಾಶೆಯಿಂದ ಆಳುತ್ತಿದ್ದರೆ ವಿಕ್ರಮ್ ಅವಳನ್ನೇ ತದೇಕ ಚಿತ್ತದಿಂದ ಕೋಪದಿಂದ ನೋಡುತ್ತಿರುತ್ತಾನೆ. ವಿಕ್ರಮ್ಗೆ ಸಾನ್ವಿ ನಾಟಕ ಮಾಡುವವಳಲ್ಲ ಎಂಬ ಅರಿವಿದೆ, ಆದರೆ ಅವಳಿಗೆ ತನ್ನ ಮೇಲೆ ಇಷ್ಟವಿಲ್ಲದ ಕಾರಣಕ್ಕೆ ಹೀಗೆ ಮಾಡಿಕೊಂಡಿದ್ದಾಳೆ ಎಂಬ ನೋವು ಮತ್ತು ಆಕ್ರೋಶ ಅವನ ಮಾತಿನಲ್ಲಿ ಎದ್ದು ಕಾಣುತ್ತಿತ್ತು. ವಿಕ್ರಮ್ ಹಲ್ಲು ಕಡಿಯುತ್ತಾ ಗಂಭೀರ ದನಿಯಲ್ಲಿ, ಈ ಮದುವೆ ನಿನಗೆ ಇಷ್ಟ ಇರಲಿಲ್ಲ ಅಂತ ನನಗೆ ಗೊತ್ತಾಯ್ತು, ಆದ್ರೆ ಅದು ಈ ಮಟ್ಟಕ್ಕೆ ಹೋಗುತ್ತೆ ಅಂತ ನಾನು ಅಂದ್ಕೊಂಡಿರ್ಲಿಲ್ಲ. ಸಾಯೋಕೆ ಹೋಗುವಷ್ಟು ನನ್ನ ಮೇಲೆ ನನಗೆ ದ್ವೇಷ ಕೋಪ ಇದೆಯಾ? ಸಾನ್ವಿ ಏನೋ ಹೇಳಲು ಹೋದಾಗ ವಿಕ್ರಮ್ ಅವಳನ್ನು ತಡೆದು, ಸುಮ್ಮನಿರು, ಇವತ್ತು ನಾನು ಕೇಳೋ ಪ್ರಶ್ನೆಗಳಿಗೆ ನೀನು ಉತ್ತರ ಕೊಡಲೇಬೇಕು. ಜ್ವರದಲ್ಲಿ ಮಲಗಿದ್ದವಳು ಎದ್ದು ಹೋಗಿ ಒಳಗೆ ಹಾರಿತೀಯಾ ಅಂದ್ರೆ ನಿನಗೆ ನನ್ನ ಮುಖ ನೋಡೋದು ಅಷ್ಟೊಂದು ಕಷ್ಟವಾಗಿದೆಯಾ? ನನ್ನ ಜೊತೆ ಬಾಳೋದಕ್ಕಿಂತ ಸಾಯೋದೇ ನಿನಗೆ ಸುಲಭ ಅಂತ ಅನ್ನಿಸಿಬಿಟ್ಟಿದ್ಯಾ? ನಾನೇನು ನಿನ್ನನ್ನ ನನ್ನ ಹೆಂಡತಿಯಾಗಿ ಬಾಳು ಅಂತ ಬಲವಂತ ಮಾಡಿದ್ದೀನಾ? ನೋಡು ಸಾನ್ವಿ, ನೀನು ನಾಟಕ ಮಾಡೋ ಹುಡುಗಿಯಲ್ಲ ಅಂತ ನನಗೆ ಚೆನ್ನಾಗಿ ಗೊತ್ತು, ಆದರೆ ನಿನ್ನ ಈ ಹಠ ಇದೆಯಲ್ಲ, ಅದು ನಮ್ಮಿಬ್ಬರ ಬದುಕನ್ನು ಹಾಳು ಮಾಡ್ತಿದೆ. ನಿನ್ನ ಮನಸ್ಸಲ್ಲಿ ನನ್ನ ಬಗ್ಗೆ ಇಷ್ಟೊಂದು ಕಹಿಯನ್ನ ತುಂಬಿಕೊಂಡಿದ್ದೀಯಾ ಅಂದ್ರೆ ಒಂದು ಕ್ಷಣವೂ ನನ್ನ ಜೊತೆ ಇರೋಕೆ ನಿನಗೆ ಮನ್ಸಿಲ್ಲ ಅಂತ ತಾನೇ ಅರ್ಥ. ವಿಕ್ರಮ್ ಸಾನ್ವಿ ಕೊರಳಲ್ಲಿದ್ದ ತಾಳಿಯನ್ನು ಕೈಯಲ್ಲಿ ಹಿಡಿದು, ಈ ತಾಳಿಯನ್ನು ನಿನಗೆ ಕಟ್ಟಿ ಕೇವಲ 2-3 ದಿನ ಅಷ್ಟೇ. ಆಗಿನಿಂದಲೂ ನಿನ್ನ ಮನಸ್ಸಿನಲ್ಲಿ ಏನು ಮುಚ್ಚಿಟ್ಟುಕೊಂಡು ನನ್ನಿಂದ ದೂರ ಸರಿಯುತ್ತಿದ್ದೀಯಾ? ನನ್ ಮೇಲೆ ಇರೋ ಆ ಅಸಮಾಧಾನಕ್ಕೆ, ಆ ಕೋಪಕ್ಕೆ ಇವತ್ತು ನಿನ್ನ ಪ್ರಾಣವನ್ನೇ ಪಣಕ್ಕೆ ಇಟ್ಟಿದ್ದೀಯಾ ಅಲ್ವಾ? ನನ್ನನ್ನ ಈ ಸಮಾಜದ ಮುಂದೆ ಒಬ್ಬ ಅಪರಾಧಿಯನ್ನಾಗಿ ಮಾಡೋದು ನಿನ್ನ ಉದ್ದೇಶನ? ನೆನಪಿಟ್ಟುಕೋ ಸಾನ್ವಿ, ಈ ಮದುವೆ ನಿನಗೆ ಇಷ್ಟ ಇಲ್ಲದಿರಬಹುದು, ನನ್ನ ಜೊತೆ ಜೀವನ ಮಾಡೋದು ನಿನ್ಗೆ ಇಷ್ಟ ಇಲ್ಲದಿರಬಹುದು, ಆದರೆ ಹೀಗೆ ಜೀವ ಕಳ್ಕೊಳ್ಳೋಕೆ ಹೋಗಿ ನನ್ನನ್ನ ಪ್ರತಿ ಕ್ಷಣವೂ ಕೊಲ್ಬೇಡ. ನಿನ್ನ ಈ ಹಠದಿಂದ ಯಾರಿಗೂ ಸುಖವಿಲ್ಲ. ಇನ್ಮೇಲೆ ಹೀಗೆ ಏನಾದರೂ ಮಾಡೋಕೆ ಹೋದ್ರೆ ಈ ವಿಕ್ರಮ್ ಏನು ಅಂತ ನಿನ್ಗೆ ಅವತ್ತೇ ತೋರಿಸ್ತೀನಿ. ವಿಕ್ರಮ್ ಉಸಿರು ಜೋರಾಗಿ ಬಿಡುತ್ತಾ ಸಾನ್ವಿಯನ್ನೇ ನೋಡುತ್ತಿರುತ್ತಾನೆ. ವಿಕ್ರಮ್ನ ಮಾತುಗಳನ್ನು ಕೇಳಿ ಸಾನ್ವಿ ಅಸಹಾಯಕತೆಯಿಂದ ಬಿಕ್ಕಿ ಬಿಕ್ಕಿ ಅಳುತ್ತಾಳೆ. ಅವಳ ಕಣ್ಣೀರು ವಿಕ್ರಮ್ನ ಸಿಟ್ಟು ಸ್ವಲ್ಪ ಕಡಿಮೆ ಮಾಡಿದರೂ ಅವನ ಗಾಂಭೀರ್ಯ ಹಾಗೆ ಇರುತ್ತದೆ. ಸಾನ್ವಿ ಬಿಕ್ಕಳಿಸುತ್ತಾ ಮುರಿದ ಧ್ವನಿಯಲ್ಲಿ, ವಿಕ್ರಮ್ ಸರ್, ನಾನು ಯಾವತ್ತೂ ನಿಮ್ಮನ್ನ ಅಪರಾಧಿ ಮಾಡ್ಬೇಕು ಅಂತ ಅನ್ಕೊಂಡಿಲ್ಲ. ಮನಸ್ಸಲ್ಲಿ ಅಂತ ದ್ವೇಷ ಯಾವುದೂ ಇಲ್ಲ. ವಿಕ್ರಮ್ ತಕ್ಷಣ ಅಡ್ಡಗಟ್ಟಿ, ದ್ವೇಷ ಇಲ್ಲ ಅಂದ್ರೆ ಮತ್ತೆ ಇದೇನಿದು ಸಾನ್ವಿ? ಒಬ್ಬಳು ಹೆಣ್ಣು ಮದುವೆಯಾದ 3 ದಿನಕ್ಕೆ ಆತ್ಮಹತ್ಯೆಗೆ ಪ್ರಯತ್ನ ಪಡ್ತಾಳೆ ಅಂದ್ರೆ ಅದಕ್ಕೆ ಬಲವಾದ ಕಾರಣ ಇರಲೇಬೇಕು. ನನ್ ಮೇಲೆ ಪ್ರೀತಿ ಇಲ್ಲದಿದ್ದರೂ ಪರವಾಗಿಲ್ಲ, ಆದ್ರೆ ಇಷ್ಟು ದೊಡ್ಡ ಹಠ ಸಾಧಿಸೋಕೆ ನಾನು ನಿನಗೆ ಏನು ಅನ್ಯಾಯ ಮಾಡಿದ್ದೀನಿ? ಸಾನ್ವಿ ಕಣ್ಣೀರು ಒರೆಸಿಕೊಳ್ಳುತ್ತಾ, ನೀವು ಅನ್ಯಾಯ ಮಾಡಿಲ್ಲ, ಆದ್ರೆ ನನಗಾಗ್ತಿರೋ ಹುಸುರುಗಟ್ಟುವಿಕೆ ನಿಮಗೆ ಅರ್ಥವಾಗ್ತಿಲ್ಲ. ನನ್ನನ್ನು ನಿಮ್ಮ ಹೆಂಡತಿ ಅಂತ ನೀವು ಒಪ್ಕೊಂಡಿದ್ದೀರೋ ಇಲ್ವೋ ಗೊತ್ತಿಲ್ಲ, ಆದ್ರೆ ನಾನು ಪ್ರತಿ ಕ್ಷಣವೂ ಇಲ್ಲಿ ನೋವಲ್ಲಿ ಬದುಕ್ತಿದ್ದೀನಿ. ವಿಕ್ರಮ್, ನೋವಾ? ಅಪ್ಪ ಅಮ್ಮ ನಿನ್ನನ್ನ ಸ್ವಂತ ಮಗಳಿಗಿಂತ ಹೆಚ್ಚಾಗಿ ನೋಡಿಕೊಳ್ತಿದ್ದಾರೆ, ಆದ್ರೆ ನೀನು ಮಾತ್ರ ನಿನ್ನ ಮನಸ್ಸಿನ ಬಾಗಿಲನ್ನು ಹಾಕೊಂಡು ಯಾವುದೋ ಲೋಕದಲ್ಲಿ ಇರ್ತೀಯ. ನಿನ್ನ ಮನಸ್ಸಲ್ಲಿ ಇರೋ ಆ ರಹಸ್ಯ ಏನು ಅಂತ ಒಮ್ಮೆಯಾದ್ರೂ ಹೇಳೋಕೆ ನಿನಗೆ ಮನಸ್ಸು ಬಂದಿದೆಯಾ? ಸಾನ್ವಿ, ರಹಸ್ಯ ಏನೂ ಇಲ್ಲ ವಿಕ್ರಮ್ ಸರ್, ನಾನು ಇಲ್ಲಿ ಅಂದುಕೊಂಡಿದ್ದ ಬದುಕೇ ಬೇರೆ, ಆದ್ರೆ ಇಲ್ಲಿ ನಡೀತಿರೋದೇ ಬೇರೆ. ವಿಕ್ರಮ್ ಗಂಭೀರವಾಗಿ ಅವಳ ಹತ್ತಿರ ಬಂದು, ನೋಡು ಸಾನ್ವಿ, ನಿನ್ನ ಆ ಬೇರೆ ಬದುಕು ಏನು ಅಂತ ನನಗೆ ಕೇಳೋ ಆಸಕ್ತಿ ಇಲ್ಲ, ಆದ್ರೆ ಈ ಕ್ಷಣದಿಂದ ನೀನು ಈ ಮನೆಗೆ ಸೊಸೆಯಾಗಿ ನನ್ನ ಹೆಂಡತಿಯಾಗಿ ಬದುಕಲೇಬೇಕು. ಇವತ್ತು ನಡೆದಿದ್ದು ಇದೇ ಕೊನೆ ಆಗಿರಲಿ. ಇನ್ನೊಂದು ಸಲ ನಿನ್ನ ಪ್ರಾಣದ ಜೊತೆ ಆಟ ಆಡೋಕೆ ಹೋದ್ರೆ ನಾನು ಏನ್ ಮಾಡ್ತೀನೋ ನನಗೆ ಗೊತ್ತಿಲ್ಲ. ನೆನಪಿಟ್ಟುಕೋ, ನಿನ್ನ ಈ ಹಠದಿಂದ ಯಾರಿಗೂ ಪ್ರಯೋಜನವಿಲ್ಲ. ಅಪ್ಪ ಅಮ್ಮನ ನೆಮ್ಮದಿ, ನನ್ನ ಗೌರವ ಈಗ ನಿನ್ನ ಕೈಯಲ್ಲಿದೆ. ನೀನು ನನ್ನನ್ನು ಪ್ರೀತಿಸಬೇಕಿಲ್ಲ, ಆದ್ರೆ ನನ್ನ ಮರ್ಯಾದೆ ಹಾಳು ಮಾಡೋ ಕೆಲಸ ಮಾಡಬೇಡ. ವಿಕ್ರಮ್ ಗಂಭೀರವಾಗಿ ಸಾನ್ವಿಯ ಹತ್ತಿರ ಬಂದು ಅವಳ ತೋಳನ್ನು ಗಟ್ಟಿಯಾಗಿ ಹಿಡಿದು ಅವಳ ಕಣ್ಣಲ್ಲಿ ಕಣ್ಣಿಟ್ಟು ಪ್ರಶ್ನೆ ಮಾಡಲಾರಂಭಿಸುತ್ತಾನೆ. ವಿಕ್ರಮ್ ಸೆಟ್ಟಿದಿಂದ ಮತ್ತು ಹಠದಿಂದ, ಈಗ ಸುಮ್ಮನೆ ಕಣ್ಣೀರು ಒರೆಸಿಕೋ, ಬೇರೆ ಮಾತು ಸಾಕು ಸಾನ್ವಿ. ನಿನ್ನ ಈ ಕಣ್ಣೀರು ನನ್ನ ಮುಂದೆ ನಡೆಯಲ್ಲ. ಇವತ್ತು ನೀನು ಬಾಯಿ ಬಿಡಲೇಬೇಕು. ನಿನ್ನ ಮನಸ್ಸಿನ ಒಳಗಡೆ ಯಾವುದೋ ಒಂದು ರಹಸ್ಯವನ್ನು ಅದುಮಿಟ್ಟುಕೊಂಡು ದಿನ ಈ ರೀತಿ ನಾಟಕ ಮಾಡ್ತಿದೆಯಲ್ಲ, ಆ ರಹಸ್ಯ ಏನು? ಯಾಕೆ ನಿನಗೆ ನನ್ನ ಮೇಲೆ ಕೋಪ? ಸಾನ್ವಿ ನೋವಿನಿಂದ ತೋಳು ಬಿಡಿಸಿಕೊಳ್ಳಲು ಪ್ರಯತ್ನಿಸುತ್ತಾ, ವಿಕ್ರಮ್ ಸರ್, ಕೈ ಬಿಡಿ, ನೋವಾಗ್ತಿದೆ. ವಿಕ್ರಮ್ ಇನ್ನೂ ಗಟ್ಟಿಯಾಗಿ ಹಿಡಿದು, ನೋವಾಗಲಿ ಸಾನ್ವಿ, ನಿನ್ನ ಈ ಹಠದಿಂದ ನನಗೆ ಆಗ್ತಿರೋ ನೋವಿಗಿಂತ ಇದು ದೊಡ್ಡದಲ್ಲ. ಹೊಳೆಗೆ ಆರುವಷ್ಟು ದೊಡ್ಡ ನಿರ್ಧಾರ ತಗೊಂಡಿದ್ದೀಯಾ ಅಂದ್ರೆ ಅದರ ಹಿಂದೆ ಏನೋ ಒಂದು ಬಲವಾದ ಕಾರಣ ಇದೆ. ಅದನ್ನ ನೀನು ಇವತ್ತು ಹೇಳಲೇಬೇಕು. ಸಾನ್ವಿ ಅಳುತ್ತಾ, ಯಾವುದೂ ಇಲ್ಲ, ಹೊಳೆ ಹತ್ತಿರ ಸುಮ್ಮನೆ ಹೋದೆ, ಜ್ವರದ ಅಮಲಿನಲ್ಲಿ. ವಿಕ್ರಮ್ ಜೋರಾಗಿ, ಸುಳ್ಳು ಹೇಳ್ಬೇಡ. ಜ್ವರದ ಅಮಲಿನಲ್ಲಿ ಯಾರು ಸಾಯೋಕೆ ಹೋಗಲ್ಲ. ನನ್ ಮೇಲೆ ಇರೋ ದ್ವೇಷನ, ಅದಕ್ಕೆ ನನ್ನನ್ನ ಒಬ್ಬ
ಅಪರಾಧಿ ತರ ನಿಲ್ಲಿಸೋಕೆ ಈ ರೀತಿ ನಿರ್ಧಾರ ಮಾಡಿದ್ಯಾ? ಇವತ್ತು ನೀನು ನಿಜ ಹೇಳೋವರೆಗೂ ನಾನು ಹೋಗಲ್ಲ, ನಿನ್ನನ್ನೂ ಬಿಡಲ್ಲ. ಸಾನ್ವಿ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ, ನಾನೇನು ಮುಚ್ಚಿಟ್ಟಿಲ್ಲ. ವಿಕ್ರಮ್ ಕಣ್ಣಲ್ಲಿ ಕಣ್ಣಿಟ್ಟು, ನಿನ್ನ ಕಣ್ಣುಗಳು ಸುಳ್ಳು ಹೇಳ್ತಿಲ್ಲ ಸಾನ್ವಿ. ಏನೋ ಒಂದು ವಿಷಯ ನಿನ್ನನ್ನ ಒಳಗೆ ತಿಂತಿದೆ. ಆ ವಿಷಯ ಏನು ಅಂತ ನೀನು ಇವತ್ತು ಹೇಳಲೇಬೇಕು. ಮದ್ವೆ ಇಷ್ಟ ಇಲ್ಲದಿದ್ದಕ್ಕೆ ಈ ಹಠಾನ, ಅಥವಾ ನಿನ್ನ ಬದುಕಿನಲ್ಲಿ ನನ್ನನ್ನು ಸೇರಿಸಿಕೊಳ್ಳೋಕೆ ಸಾಧ್ಯವೇ ಇಲ್ಲದಂತಹ ಬೇರೆ ಏನಾದರೂ ವಿಷಯ ಇದೆಯಾ? ಹೇಳು ಸಾನ್ವಿ, ಹೇಳಲೇಬೇಕು ನೀನು. ಸಾನ್ವಿ ಬಿಕ್ಕಳಿಸುತ್ತಾ ತನ್ನ ಪ್ರೀತಿ ಹೇಳಲಾರದೆ ಒದ್ದಾಡುತ್ತಾಳೆ. ವಿಕ್ರಮ್, ನೋಡು ಸಾನ್ವಿ, ನಾನು ನೀನು ಗಂಡ ಹೆಂಡತಿಯಾಗಿ ಜೀವನ ಮಾಡೋಕೆ ಸಾಧ್ಯ ಇಲ್ಲ. ಅಟ್ಲೀಸ್ಟ್ ಫ್ರೆಂಡ್ಸ್ ಆಗಿ ಇರೋಣ, ಹಾಗೇ ಇರಬೇಕು. ಮೊದಲು ನಮ್ಮ ಮಧ್ಯೆ ಇರೋ ದ್ವೇಷ, ಕೋಪ ಅನ್ನೋ ಈ ಕತ್ತಲೆ ದೂರವಾಗಬೇಕು. ನೀನು ಏನನ್ನು ಮುಚ್ಚಿಟ್ಟಿದೀಯಾ ಅಂತ ನೀನು ಹೇಳೋವರೆಗೆ ಈ ಮನೇಲಿ ನಿನಗೆ ನೆಮ್ಮದಿ ಇರಲ್ಲ, ನನಗೂ ಇರಲ್ಲ. ಹೇಳು, ಏನು ನಿನ್ನ ಮನಸ್ಸಲ್ಲಿ ಇರೋದು? ಬಾಯಿ ಬಿಡು ಸಾನ್ವಿ. ವಿಕ್ರಮ್ ಸಾನ್ವಿಯನ್ನು ಅಲುಗಾಡಿಸುತ್ತಾ ಸತ್ಯಕ್ಕಾಗಿ ಪಟ್ಟು ಹಿಡಿಯುತ್ತಾನೆ. ಸಾನ್ವಿ ಮಾತು ಬಾರದೆ ಮೌನವಾಗಿ ಅವನನ್ನು ನೋಡುತ್ತಿರುತ್ತಾಳೆ. ಕೊನೆಗೂ ಸಾನ್ವಿ ತಾಳ್ಮೆ ಮೀರಿತ್ತು. ವಿಕ್ರಮ್ ಬಲವಂತ, ಹಠ ಮತ್ತು ಕೆನ್ನೆಗೆ ಬಾರಿಸಿದ ಆಕ್ರೋಶದಿಂದ ಸಾನ್ವಿ ಕೋಪದಿಂದ ವಿಕ್ರಮ್ನನ್ನು ನೋಡುತ್ತಾ, ಅವಳ ಕಣ್ಣಲ್ಲಿ ಕಣ್ಣೀರು ಇದ್ದರೂ ಮಾತಿನಲ್ಲಿ ಒಂದು ರೀತಿಯ ದಿಟ್ಟತನವಿತ್ತು. ಸಾನ್ವಿ ಆಕ್ರೋಶದಿಂದ, ಸಾಕು ಮಾಡಿ ವಿಕ್ರಮ್ ಸರ್, ಎಷ್ಟು ಅಂತ ನನ್ನನ್ನ ಹಿಂಸಿಸ್ತೀರಾ? ಏನೋ ಮುಚ್ಚಿಟ್ಟಿದ್ದೀನಿ, ಏನೋ ರಹಸ್ಯ ಇದೆ ಅಂತ ನೀವೇ ಕಲ್ಪನೆ ಮಾಡ್ಕೊಂಡು ನನ್ ಮೇಲೆ ಕೈ ಮಾಡ್ತಿದ್ದೀರಲ್ಲ, ನಿಮ್ಗೆ ಆ ಅಧಿಕಾರ ಕೊಟ್ಟವರು ಯಾರು? ಎಂದಳು ಜೋರಾಗಿ. ಮುಂದೇನು ತಿಳ್ಕೋಬೇಕಾ? ಕತೆಗಾಗಿ ಕಮೆಂಟ್ ಮಾಡಿ ನಿಮ್ಮ ಆಲೋಚನೆಗಳನ್ನು ಹಂಚಿಕೊಳ್ಳಿ. ಈ ಕತೆ ಹೇಗೆ ಅನಿಸಿತು ಎಂಬುದನ್ನು ಕಮೆಂಟ್ ವಿಭಾಗದಲ್ಲಿ ತಿಳಿಸಿ. ಇಷ್ಟ ಆದ್ರೆ ಲೈಕ್ ಮಾಡಿ, ಮಿಸ್ ಮಾಡದೆ ನಮ್ಮ ಕನ್ನಡ ಕವನಗಳು ಹಾಗೂ ಕತೆಗಳಿಗಾಗಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಬೆಂಬಲಕ್ಕೆ ಧನ್ಯವಾದಗಳು.